ಹಾಯ್ ಫ್ರೆಂಡ್ಸ್, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿಯೋದು ಬಹುತೇಕ ಖಚಿತವಾಗಿದೆ. ಹಾಗಾದ್ರೆ ಈ ನಿಖಿಲ್ ಜೀವನದ ಕತೆ ಏನು? ಇವರು ಎಷ್ಟು ಓದಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಮಾಡಿರೋ ಆಸ್ತಿ ಎಷ್ಟು? ಪತ್ನಿ ಬಳಿ ಎಷ್ಟು ಚಿನ್ನ ಆಸ್ತಿ ಇದೆ? ಶಿಕ್ಷಣ ಮುಗಿದ ಬಳಿಕ ನಿಖಿಲ್ ಮಾಡಿದ್ದೇನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1988ರ ಜನವರಿ 22ರಂದು ಜನನ. ನಿಖಿಲ್ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುದ್ದಿನ ಮೊಮ್ಮಗ. 1988ರ ಜನವರಿ 22ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರಿಗೆ 35 ವರ್ಷ ವಯಸ್ಸಾಗಿದೆ. ತಂದೆ ಮಾಜಿ ಸಿಎಂ ಕುಮಾರಸ್ವಾಮಿ, ತಾಯಿ ಅನಿತಾ. ನಿಖಿಲ್ ಜನಿಸುವಾಗ ಇನ್ನೂ ಕುಮಾರಸ್ವಾಮಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಆಗಿನ್ನೂ ಸಿನಿಮಾ ಕ್ಷೇತ್ರದಲ್ಲಿ ಎಚ್ಡಿಕೆ ಬ್ಯುಸಿ ಆಗಿದ್ರು. ನಂತರದಲ್ಲಿ ಕುಮಾರಸ್ವಾಮಿ ರಾಜಕೀಯಕ್ಕೆ ಬಂದ್ರು. ಆದ್ರೂ ಆರ್ಥಿಕವಾಗಿ ಮೊದಲಿನಿಂದಲೂ ಏನೂ ತೊಂದರೆ ಇರಲಿಲ್ಲ. ಹೀಗಾಗಿ ನಿಖಿಲ್ ಫುಲ್ ಬಿಂದಾಸ್ ಆಗಿ ಬಾಲ್ಯ ಕಳೆದ್ರು. ಆರಂಭಿಕ ಶಿಕ್ಷಣ ಬೆಂಗಳೂರಿನಲ್ಲಿ ಪಡೆದ ಇವರು ನಂತರ ಸೇಲಂನ ಪೆರಿಯಾರ್ ಯೂನಿವರ್ಸಿಟಿಯಿಂದ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಶಿಕ್ಷಣ ಮುಗಿದ ಬಳಿಕ ಮಾಡಿದ್ದೇನು? ನಿಖಿಲ್ ಕುಮಾರಸ್ವಾಮಿ ಶಿಕ್ಷಣ ಆದ್ಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಕಾಲೇಜು ದಿನಗಳಲ್ಲಿ ಆರಾಮಾಗಿ ಇದ್ದ ನಿಖಿಲ್ ತುಂಬಾ ದಪ್ಪ ಇದ್ರು. ಆದ್ರೆ ನಂತರದಲ್ಲಿ ಹಾರ್ಡ್ ವರ್ಕ್ ಮಾಡಿ ತಮ್ಮ ಕೊಬ್ಬು ಕರಗಿಸಿಕೊಂಡ್ರು. 2016ರಲ್ಲಿ ಜಾಗ್ವಾರ್ ಸಿನಿಮಾ ಮೂಲಕ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ತಾಯಿ ಅನಿತಾ ಕುಮಾರಸ್ವಾಮಿಯೇ ದುಡ್ಡು ಹಾಕಿದ್ದ ಆ ಸಿನಿಮಾ ಒಳ್ಳೆ ಹೆಸರು ಕೂಡ ಮಾಡ್ತು. ನಂತರದಲ್ಲಿ ಸೀತಾರಾಮ ಕಲ್ಯಾಣ, ಕುರುಕ್ಷೇತ್ರ, ರೈಡರ್ ಸಿನಿಮಾದಲ್ಲಿ ನಟಿಸಿದ್ರು. ಈಗ ಯದುವೀರ ಅನ್ನೋ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಜಾಗ್ವಾರ್ ಸಿನಿಮಾದಲ್ಲಿನ ಇವರ ನಟನೆಗೆ ಬೆಸ್ಟ್ ಆಕ್ಟರ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿತ್ತು. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಸಿನಿಮಾ ಮೂಲಕ ರಾಜ್ಯಕ್ಕೆ ಪರಿಚಿತರಾದ ಬಳಿಕ ನಿಖಿಲ್ ಕುಮಾರಸ್ವಾಮಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಮೊದಲ ಬಾರಿಗೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು. ಆದ್ರೆ ಅಲ್ಲಿ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸಿ ವಿನ್ನಾದ್ರು. 2023ರಲ್ಲಿ ಮತ್ತೆ ರಾಮನಗರದಿಂದ ನಿಖಿಲ್ ಸ್ಪರ್ಧಿಸಿದರಾದ್ರೂ ಅಲ್ಲೂ ಯಶಸ್ಸು ಸಿಗ್ಲಿಲ್ಲ. ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ವಿರುದ್ಧ ಸೋಲು ಅನುಭವಿಸಿದ್ರು. ಈಗ ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆ ಆಗಿರೋದ್ರಿಂದ ತಮ್ಮ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿ ಉಪಚುನಾವಣೆ ನಡೆಯಲಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕೆ ಇಳಿಯೋ ಸಾಧ್ಯತೆ ತುಂಬಾನೇ ಇದೆ. ನಿಖಿಲ್ ಪತ್ನಿ ಮತ್ತು ಮಕ್ಕಳು ಯಾರು? ನಿಖಿಲ್ ಕಾಲೇಜು ದಿನಗಳಲ್ಲೇ ಸ್ವಾತಿ ಗೌಡ ಅನ್ನೋರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು. ಇಬ್ಬರ ವಿಚಾರ ಮನೆಯಲ್ಲಿ ಗೊತ್ತಾದ್ಮೇಲೆ 2015ರ ಮೇ 20ರಂದು ನಿಶ್ಚಿತಾರ್ಥ ಕೂಡ ನೆರವೇರಿತ್ತು. ಆದರೆ ನಂತರದಲ್ಲಿ ಕಾರಣಾಂತರಗಳಿಂದ ಈ ನಿಶ್ಚಿತಾರ್ಥ ಮುರಿದು ಬಿತ್ತು. ಸ್ವಾತಿ ಬೇರೆಯವರನ್ನ ಮದುವೆ ಆದ್ರು. ಇತ್ತ ನಿಖಿಲ್ಗೂ ಮನೆಯಲ್ಲಿ ಬೇರೆ ಹುಡುಗಿ ಹುಡುಕಿದ್ರು. ಕಾಂಗ್ರೆಸ್ ಹಿರಿಯ ನಾಯಕ ಲೇಔಟ್ ಕೃಷ್ಣಪ್ಪ ಅವರ ಅಣ್ಣನ ಮೊಮ್ಮಗಳು ರೇವತಿ ಜೊತೆ 2020ರ ಫೆಬ್ರವರಿಯಲ್ಲಿ ನಿಖಿಲ್ ನಿಶ್ಚಿತಾರ್ಥ ಆಯಿತು. ರೇವತಿ ತಂದೆ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿದ್ರು. ಅದೇ ವರ್ಷ ಏಪ್ರಿಲ್ನಲ್ಲಿ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ನಿಖಿಲ್ ರೇವತಿ ಮದುವೆ ಆಯಿತು. ಸಿಂಪಲ್ ಆಗಿ ನಡೆದ ಮದುವೆಯಲ್ಲಿ 106 ಜನ ಭಾಗಿಯಾಗಿದ್ರು. ಈಗ ದಂಪತಿಗೆ ಅವ್ಯಾನ್ ದೇವ್ ಅನ್ನೋ ಮಗ ಕೂಡ ಇದ್ದು ಆರಾಮಾಗಿ ಇದ್ದಾರೆ. ನಿಖಿಲ್ ಆಸ್ತಿ ಆದಾಯದ ಮೂಲ ಏನು? ನಿಖಿಲ್ ಕುಮಾರಸ್ವಾಮಿ ಬಳಿ ಬರೋಬ್ಬರಿ 77 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 39 ಕೋಟಿ 94 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. 1 ಕೆಜಿ 151 ಗ್ರಾಂ ಚಿನ್ನ ಇದೆ. ರೇಂಜ್ ರೋವರ್, ಲ್ಯಾಂಬೋರ್ಗಿನಿ, 2 ವ್ಯಾನಿಟಿ ವ್ಯಾನ್ ಸೇರಿದಂತೆ ಕೋಟಿಗಟ್ಟಲೆ ಬೆಲೆ ಬಾಳುವ 5 ಐಷಾರಾಮಿ ಕಾರುಗಳು ಕೂಡ ಇವೆ. ಇನ್ನು ನಿಖಿಲ್ ಕುಮಾರಸ್ವಾಮಿ 2022ನೇ ಸಾಲಿನಲ್ಲಿ ತಮ್ಮ ಆದಾಯ 4 ಕೋಟಿ 27 ಲಕ್ಷ ರೂಪಾಯಿ ಅಂತ ಘೋಷಿಸಿದ್ದಾರೆ. ಉದ್ಯಮ, ಬಾಡಿಗೆ ಆದಾಯ, ಬಡ್ಡಿ ಮತ್ತು ಸಂಸ್ಥೆಗಳಲ್ಲಿನ ಷೇರಿನಿಂದ ಬರೋ ಲಾಭ ಇವರ ಆದಾಯದ ಮೂಲವಾಗಿದೆ. ಪತ್ನಿ ರೇವತಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ? ನಿಖಿಲ್ ಕುಮಾರಸ್ವಾಮಿ ಪತ್ನಿ ರೇವತಿ ಹೆಸರಲ್ಲಿ 2 ಕೋಟಿ 70 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಈಕೆ ಬಳಿ 641 ಗ್ರಾಂ ಚಿನ್ನ ಮತ್ತು 12.59 ಕ್ಯಾರೆಟ್ನ ವಜ್ರ ಕೂಡ ಇದೆ. ಈಕೆಯ ಆದಾಯದ ಮೂಲ ಬ್ಯಾಂಕ್ನಿಂದ ಬರೋ ಬಡ್ಡಿ ಅಂತ ನಿಖಿಲ್ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್,
ಇದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ? ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ವಿನ್ ಆಗ್ತಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.